ಓಹ್ ಬನ್ನಿ ಸರ್ ಬನ್ನಿ, ಅಲ್ಲೇ ಹೋಗ್ತೀರಾ? ಇಲ್ಲಿ ಬನ್ನಿ ಸ್ವಾಮಿ. ಯಾಕೆ? ಅಯ್ಯೋ, ನಮ್ ತವಿರೋ 10 ರೂಪಾಯಿ ಮಾಲ್ನ ಒಳಗಡೆ ಇಟ್ಕೊಂಡು ಜಿಗ್ ಜಿಗ ಅಂತ ಲೈಟ್ ಬಿಟ್ಟು ಹುಡುಗಿರು ಇಟ್ಕೊಂಡು ಅದನ್ನೇ 100 ರೂಪಾಯಿ ಮಾಡ್ತಾರೆ. ಬೇಕಾ? ತಗತ್ತೀರಾ ಸ್ವಾಮಿ? ಓದೋರ್ಗೆ ಓದೇ ಇದ್ದೋರು ಬುದ್ಧಿ ಹೇಳೋ ಕಾಲ ಬಂದ್ಬಿಡ್ತು. ನೋಡಿ ಸ್ವಾಮಿ, ಅಲ್ಲ ನನ್ನ ಬಟ್ಟೆ ನೋಡಿ, ಕ್ವಾಲಿಟಿ ಹೆಂಗದ್ ನೋಡಿ. ನೋಡಿ ನೋಡಿ, ಇದೇ ಮಾಲ್ನ ಒಳಗಡೆ ಇಟ್ಕೊಂಡು 500 ರೂಪಾಯಿ ಮಾಡ್ತಾರೆ. ನಾನು 100 ರೂಪಾಯಿ ಕೊಡ್ತೀನಿ. ತಗೊಳ್ಳಿ ಸ್ವಾಮಿ, ತಗೊಳ್ಳಿ. ನೋಡಿ ನೋಡಿ ಹೆಂಗದ್ ನೋಡಿ. ನೋಡಿ ಆಯ್ತು ಸ್ವಾಮಿ. ಬನ್ನಿ ಅಣ್ಣ, ಬನ್ನಿ ಸ್ವಾಮಿ. 500 ರೂಪಾಯಿ ಮಾಲ್ ಕೇವಲ 50 ರೂಪಾಯಿ. ಬನ್ನಿ ಅಣ್ಣ, ಬನ್ನಿ ಸ್ವಾಮಿ, ಬನ್ನಿ ತಗೊಂಡೋಗಿ. ಏನೋ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಬಿಟ್ರೆ ನಮ್ಮ ಅಂಗಡಿ ಕಸ್ಟಮರ್ಸ್ ಎಲ್ಲ ಕರೆದು ನನ್ನ ವ್ಯಾಪಾರ ಹಾಳು ಮಾಡ್ತಾ ಇದೆಯೇನೋ. ಏನ್ ಮಾಡಕ್ ಆಯ್ತದ ಸ್ವಾಮಿ? ದುಡ್ಡಿರೋರು ನೀವು. ನಮ್ಮಂತ ಬಡವರು ಏನೋ ವ್ಯಾಪಾರ ಮಾಡ್ಕೋತಾರ, ನೀವು ಸುಮ್ತಿರ್ತೀರಾ? ಅಂಗಡಿ ಮುಂದೆ ಗೊಂಬೆ ನಿಲ್ಲಿಸ್ಕೊಂಡು ಬರೋರ ಕೈಗಳನ್ನೆಲ್ಲ ಅದೇ ಟಚಿಂಗ್ ಮಾಡ್ಕೊಂಡು ವ್ಯಾಪಾರ ಕುದುರ್ತೀರಾ? ನಮ್ಗಂತೂ ಅಯೋಗ್ಯತೆ ಇಲ್ಲ. ಬರೋರ್ನ ಕರಿತೀವಿ, ವ್ಯವಹಾರ ಕುದುರಿಸ್ತೀವಿ, ವ್ಯಾಪಾರ ಮಾಡ್ತೀವಿ. ಬಿಸ್ನೆಸ್ ನೀನ್ ಮಾಡ್ತಿರೋದು ನಿಮ್ಮನೇಲಿ ಬಿಟ್ಕೊಂಡಿರೋದೇ ಮೊದಲೇ ತಪ್ಪು. ಎತ್ಕೊಂಡು ನಡೆಯ ಆ ಕಡೆ ನಡೆಯ. ಜಾಗ ನಿಮ್ದ, ಬಿಸ್ನೆಸ್ ಅಲ್ಲಿ ನಿಮ್ಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ನಮಗೂ ಇದೆ. ಬೇಕಾದ್ರೆ ನೀವ್ ಅಂಗಡಿ ಮುಚ್ಕೊಂಡು ಹೋಗಿ. ಅಂಗಡಿ ಮುಂದೆ ವ್ಯಾಪಾರ ಮಾಡೋದಕ್ಕೆ ಈ ಜಾಗ ನಿಮ್ ತಾತಂತ. ಏನಿದೆಲ್ಲ, ಏನ್ ಗಲಾಟೆ? ನೋಡಿ ತಾತ, ಲಕ್ಷಾಂತರ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಿರೋದು ನಾವು. ಇವ್ರು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ನಮಗೆ ಬರೋ ಕಸ್ಟಮರ್ಸ್ ಎಲ್ಲ ಹೇಳ್ಕೊಂಡು ನಮ್ ವ್ಯಾಪಾರ ಹಾಳು ಮಾಡ್ತಿದ್ದಾರೆ. ಇದು ತಪ್ಪಲ್ವಾ? ಯಾವ ತಪ್ಪು? ಕಾಲಿನ ನಡ್ಕೊಂಬಂದು ವ್ಯಾಪಾರ ತಾನೇ ನಾವು ಮಾಡ್ತಾ ಇರೋದು. ನೀವೇ ಹೇಳಿ ತಾತ. ನೋಡಿ, ನಿಮ್ ಜಗಳ ಬಗೆಹರಿಸೋದಕ್ಕೆ ಒಬ್ಬ ಇದ್ದಾನೆ. ನಡಿ, ನನ್ನ ಮಾತು ಕೇಳಿ. ವಿಜಯ ನೋಡಿ, ಬರೋಣ, ನೀವಾದ್ರೂ ಹೇಳಿ. ಅಯ್ಯೋಯ್ಯೋ, ಸಾಕಿಲ್ಲಸ್ರಯ್ಯ, ಸಾಕಿಲ್ಲಸ್ರಯ್ಯ. ಒಳ್ಳೆ ಹಂದಿ ನಾಯಿಗಳ ತರ ಕಿತ್ತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಾಯಕರ ಹತ್ರ ಯಾರ್ಯಾರು ಏನೇನು ಅವಹಾರ ಹೇಳ್ಬೇಕು ಅಂತ ಇದ್ರ ಒಬ್ಬೊಬ್ರಾಗ ಹೇಳಿ, ಗೊತ್ತಾಯ್ತಾ? ನಾಯಕರೇ, ನ್ಯಾಯವಾಗಿ ಜನ ಓಡಾಡೋ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋದು ತಪ್ಪು. ಇದುವರೆಗೂ ಮುತ್ತಪ್ಪಿಗೆ ಹೆದರ್ಕೊಂಡು ಬಾಳ್ತಿದ್ ನಾವು, ಈಗ ಇವ್ರಿಗೆ ಹೆದರ್ಕೊಂಡು ಬಾಳಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಇವರೆಲ್ಲ ಮುತ್ತಪ್ಪನಂತವ್ರಿಗೆ ದುಡ್ಡು ಕೊಟ್ಟು ಪೊಲೀಸ್ನವ್ರು ಈ ಕಡೆ ತಲೆ ಹಾಕ್ದಂಗ್ ಮಾಡಿ ವ್ಯಾಪಾರ ಮಾಡ್ತಾನೆ ಬಂದಿದ್ದಾರೆ. ಇದಕ್ಕೆ ನೀವೇನಾದ್ರೂ ಒಂದು ದಾರಿ ತೋರಿಸ್ಬೇಕು ನಾಯಕರೇ. ನಾಯಕರೇ, ನ್ಯಾಯವಾಗಿ ತೀರ್ಪು ಕೊಟ್ರು ಶಾಸನ ತಿದ್ದೋ ಹಾಗೆ ನ್ಯಾಯ ಹೇಳ್ಬೇಕು. ತೀರ್ಪು ಅವ್ರ ಕಡೆ ಆಗೋಗ್ಬಿಟ್ರೆ ನಾಳೆ ನಮ್ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ. ಸ್ವಲ್ಪ ಯೋಚಿಸಿ ನ್ಯಾಯ ಹೇಳಿ. ನೋಡಿ, ಯಾರು ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ರೆ ಕೇಳ್ತೀರಲ್ಲ ನೀವು? ಸರಿ, ಹಾಗಾದ್ರೆ ನಾನು 2 ದಿನದಲ್ಲಿ ಯೋಚನೆ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ಒಬ್ರಿಗೊಬ್ರು ಜಗಳ ಆಡಬಾರ್ದು. ಆಯ್ತು ನಾಯಕರೇ, ನಮಸ್ಕಾರ. ನಾವಿಲ್ಲಿ ಬರ್ತೀವಿ. ಇದ್ದೀರಾ? ಫುಟ್ಪಾತ್ ಅಂಗಡಿಯವ್ರ ಪರವಾಗಿ ನ್ಯಾಯ ಹೇಳಿದ್ರೆ ಅಂಗಡಿಯವ್ರ ಕೋಪ ಬರುತ್ತೆ. ಅಂಗಡಿಯವ್ರ ಪರವಾಗಿ ನ್ಯಾಯ ಹೇಳಿದ್ರೆ ಫುಟ್ಪಾತ್ನವ್ರ ಕೋಪ ಬರುತ್ತೆ. ಏನ್ ಮಾಡ್ಬೇಕು ಅಂತ ಒಂದು ತೋಚ್ತಾನೆ ಇಲ್ಲ. ಹೀಗ್ ಮಾಡಿದ್ರೆ ಫುಟ್ಪಾತ್ ವ್ಯಾಪಾರಿಗಳನ್ನೆಲ್ಲ ಖಾಲಿ ಇರೋ ಜಾಗಕ್ಕೆ ಶಿಫ್ಟ್ ಮಾಡಿ ಅಲ್ಲ ಅವ್ರಿಗೆ ಅಂಗಡಿ ಹಾಕೊಟ್ರೆ ಈ ಕಡೆ ಅಂಗಡಿ ಓನರ್ಗಳಿಗೂ ಸಂತೋಷ, ಆ ಕಡೆ ಫುಟ್ಪಾತ್ ವ್ಯಾಪಾರಿಗಳಿಗೂ ಸಂತೋಷ ಅಲ್ವಾ? ದುಡ್ಡಿರೋರು ಅಲ್ಲಿ ಕೊಂಡ್ಕೋತಾರೆ, ದುಡ್ಡಿಲ್ದೇ ಇರೋರು ಫುಟ್ಪಾತ್ನವ್ರ ಹತ್ರ ಕೊಂಡ್ಕೋತಾರೆ. ಹೇಗಿದೆ ಐಡಿಯಾ? ಪ್ರೇಮ ಕೊಟ್ಟಿರೋ ಸಲಹೆ ಬಹಳ ಸೂಕ್ತವಾಗಿದೆ. ನೀವೇನು ಯೋಚನೆ ಮಾಡಬೇಡಿ. ಈ ಖಾಲಿ ಜಾಗ ಇದೆಯಲ್ಲ, ಇದೆಲ್ಲ ನನ್ ಗುರ್ತಿರೋರ್ಗೆ ಸೇರಿದ್ದು. ಅಂದ್ರೆ ಅವ್ರಿಗೆ ಹೇಳಿ ಈ ಜಾಗನೆಲ್ಲ ನಾಯಕರಿಗೆ ಕೊಡಿಸ್ತೀರ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಅವ್ರ ಹೆಸರು ಸೇಠ್ ಗೌತಮ್ ಚಂದನ್. ನಾನೇ ಗೌತಮ್ ಚಂದ್, ಆ ಜಾಗದ ಮಾಲೀಕ. ಅದರ ಬೆಲೆ 1.25 ಕೋಟಿ ರೂಪಾಯಿ. ಏನೋ ಬಡವರಿಗಾಗಿ ಮಾರ್ಕೆಟಿಂಗ್ ವೆಲ್ಫೇರ್ ಸೊಸೈಟಿ ಕಟ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಾಗಿ 1 ಕೋಟಿ ರೂಪಾಯಿ ಕೊಡ್ತೀನಿ. ಅದು ಬಿಲ್ಕುಲ್ ಎರಡನೇ ಮಾತಿಲ್ಲ ಬಾಯ್ ಸಾಬ್.
ನೀವು ಹೇಳಿದ ಬೆಲೆ ಏನೋ ನಾವು ಒಪ್ಕೋತೀವಿ. ಆದ್ರೆ ಅಷ್ಟೊಂದು ದುಡ್ಡು ಒಂದೇ ಸಾರಿ ಕೊಡೋದು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರಿಗೆ ಕೊಡೋದು ಕಷ್ಟ ಆಗುತ್ತೇನೋ ಅಂತ. ಒಂದು ಕೆಲಸ ಮಾಡೋಣ, ಈಗ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಇನ್ನು 5-6 ತಿಂಗಳು ಕಳೆದ ಮೇಲೆ ಪೂರ್ತಿ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ ಮಾಡ್ಕೊಳ್ಳೋಣ. ಆದ್ರೆ ಫುಲ್ ಅಮೌಂಟ್ ಸೆಟ್ಲ್ ಆದ್ಮೇಲೆನೆ ರಿಜಿಸ್ಟ್ರೇಷನ್. ಖಂಡಿತವಾಗ್ಲು ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಾಯಕರು ಕೊಟ್ಟ ಮಾತಿಗೆ ತಪ್ಪೋರಲ್ಲ. ಓ ನಮಸ್ಕಾರ. ನಮಸ್ಕಾರ. ನೋಡಿ, ನಾನು ಹೇಳದಾಗೆ ಕೇಳ್ತೀನಿ ಅಂತ ನೀವೆಲ್ಲರೂ ಹೇಳಿದ್ದೀರ. ಫುಟ್ಪಾತ್ನವರು ಜಾಗ ಖಾಲಿ ಮಾಡಬೇಕಾದ್ರೆ ಅಂಗಡಿ ಮಾಲೀಕರೆಲ್ಲರೂ ಸೇರ್ಕೊಂಡು ಹಣ ಕೊಡಬೇಕು. ಇವರೆಲ್ಲ ಜಾಗ ಖಾಲಿ ಮಾಡೋದು ನಿಜ ಆದ್ರೆ ನಾವೆಲ್ಲ ಅಂಗಡಿ ಮಾಲೀಕರು ಸೇರಿ ಇವರಿಗೆ ಒಂದು 40 ಲಕ್ಷ ರೂಪಾಯಿನ ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್. ನೋಡಿ, ಆ ಜಾಗದ ಬೆಲೆ 1 ಕೋಟಿ ರೂಪಾಯಿ. ಇವರು 40 ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಉಳಿದ 60 ಲಕ್ಷನ ನೀವು ಕೊಡಬೇಕಾಗುತ್ತೆ. ಅಷ್ಟೊಂದು ದುಡ್ಡ? ಒಬ್ಬ ಯೋಚಿಸಿದ್ರೆ ಅದು ಅಷ್ಟು, 100 ಜನ ಕೈ ಸೇರಿಸಿದ್ರೆ ಅಷ್ಟು ಇಷ್ಟಾಗುತ್ತೆ. ನೀವೆಲ್ಲರೂ 300 ಜನ ಇದ್ದೀರಾ. ಒಬ್ಬೊಬ್ರು 20,000 ಅಂತ ಕೊಟ್ರೆ ಅದು 60 ಲಕ್ಷ ಆಗುತ್ತೆ. 20,000 ರೂಪಾಯಿ ಒಂದೇ ಸಾರಿ? ಅಷ್ಟೊಂದು ಹಣನ ಎಲ್ಲಿಂದ ತರೋದು ನಾಯಕ್ರೆ? ನಮ್ಗಳ ಹತ್ರ ಇರೋ ಸಣ್ಣ ಪುಟ್ಟ ಒಡವೆಗಳು ಮಾರಿದ್ರು ಅಷ್ಟು ಹಣ ಬರೋಲ್ಲ. ಈಗ ನಿಮ್ಮಿಂದ ಸಾಧ್ಯವಾದಷ್ಟು ಹಣನ ತಂದು ಕೊಡಿ. ಅದ್ರ ಜೊತೆಗೆ ಇವ್ರು ಕೊಡೋ 40 ಲಕ್ಷನೂ ಸೇರಿಸಿ ಗೌತಮ್ ಚಂದ್ ಕೊಟ್ಟು ಜಾಗನ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ. ಮಿಕ್ಕಿದ್ದಕ್ಕೆ ಒಂದು 5-6 ತಿಂಗಳು ಟೈಮ್ ತಗೊಂಡು ಕೊಟ್ಟ ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಯ್ತು. ನಿಮಗೆ ಯಾರ್ಯಾರಿಗೆ ಹೇಗೆ ಬೇಕೋ ಹಾಗಾಗಿ ಅಂಗಡಿ ಕಟ್ಟಿಸ್ಕೋಬಹುದು. ಮಳೆ ಬರ್ಲಿ ಬಿಸಿಲಿರ್ಲಿ ಹೊರಗೆ ಬಂದು ಚಪ್ಪಾಳೆ ತಟ್ಟಿ ಜನಾನ್ ಕರೆಯೋ ಅವಶ್ಯಕತೆ ನಿಮಗೆ ಬರಲ್ಲ. ಹಾಗೆ ದುಡ್ಡು ಕೊಟ್ಟು ರೌಡಿಗಳು ಸಾಕೋ ಗೋಳು ನಿಮಗಿರಲ್ಲ.